ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವೆಂಕಿ. ಒಬ್ಬ ಹೆಣ್ಮಗು ಭಕ್ತಿಗೋಸ್ಕರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರೆ 7 ಜನ ಕಿತ್ತೋ ನನ್ನ ಮಕ್ಕಳು ಅವ್ರನ್ನ ಗ್ಯಾಂಗ್ ಮಾಡ್ತಾರೆ, ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ. ಸಾಮೂಹಿಕ ಅತ್ಯಾಚಾರ ಮಾಡಿ ಅವ್ರ ಬದುಕನ್ನ ನಾಶ ಮಾಡ್ತಾರೆ. ಅದು ಕೂಡ ಅವರ ಸಂಬಂಧಿಕ ಜೊತೆಯಲ್ಲಿದ್ರೆ ಅವ್ರನ್ನ ಮರಕ್ಕೆ ಕಟ್ಟಾಕ್ಬಿಟ್ಟು ಅವ್ರ ಮುಂದೆನೆ ಒಬ್ಬರಾದ್ಮೇಲೆ ಒಬ್ರು ಅತ್ಯಾಚಾರ ಮಾಡಿ ಈ ಕೃತ್ಯನ ಮೊಬೈಲ್ ಅಲ್ಲಿ ಸೆರೆ ಹಿಡಿದು ಈ ವಿಚಾರನ ಆಚೆ ಗೆಲ್ಕೊಂಡ್ರೆ ಈ ವಿಡಿಯೋನ ವೈರಲ್ ಮಾಡ್ತಾರೆ ಅಂತ ಭಯ ಇಟ್ಟು ಅವ್ರ ಹತ್ರ ಇರೋ ಮೊಬೈಲ್ ನ ದುಡ್ಡನ್ನ ಒಡವೆನೆಲ್ಲ ಕಿತ್ಕೊಂಡು ಪ್ರಾಣ ಬೆದರಿಕೆಯಾಗಿ ಆಚೆ ಕಳಿಸ್ತಾರೆ. ಈ ಕೃತ್ಯ ನಡೆಯೋ ಸಮಯದಲ್ಲಿ ಆ ಹೆಣ್ಮಗು ದಾಹ ಅಂತ ನೀರ್ ಕೇಳಿದ್ರೆ ಅದ್ರಲ್ಲಿ ಒಬ್ಬ ಕಿಡಿಗೇಡಿ ಅವ್ರ ಬಾಯೊಳಗಡೆ ಮೂತ್ರ ವಿಸರ್ಜನೆ ಮಾಡ್ತಾರೆ. ಇಷ್ಟೆಲ್ಲ ಆದ್ರೂ ಜೊತೆಲಿದ್ದ ಸಂಬಂಧಿಕ ಧೈರ್ಯ ಮಾಡಿ ಅಟ್ಲೀಸ್ಟ್ ಒಡವೆ ಮತ್ತೆ ದುಡ್ಡನ್ನ ರಿಕವರಿ ಮಾಡ್ಕೊಳ್ಳೋಣ ಅನ್ನೋ ಉದ್ದೇಶದಿಂದ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾನೆ. ಆ ಕಂಪ್ಲೇಂಟ್ ಅಲ್ಲಿ ಅತ್ಯಾಚಾರದ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇರೋದಿಲ್ಲ. ಆದ್ರೂ ಪೊಲೀಸ್ ಅವರಿಗೆ ಅತ್ಯಾಚಾರದ ಬಗ್ಗೆ ಹೇಗೆ ಗೊತ್ತಾಯ್ತು? ರಾತ್ರಿ ಸಮಯದಲ್ಲಿ ಆ ಹೆಣ್ಮಗು ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಏನಿತ್ತು? ಅಂತ ಒಂದು ಪವಿತ್ರ ದೇವಸ್ಥಾನದಲ್ಲಿ ಅತ್ಯಾಚಾರ ಹೇಗಾಯ್ತು? ಇದಕ್ಕೆ ಮೂಲ ಕಾರಣ ಯಾರು? ಈ ರೀತಿ ಪ್ರತಿಯೊಂದು ನಿಮ್ಮ ಸೂಕ್ಷ್ಮ ಪ್ರಶ್ನೆಗಳಿಗೆ ಉತ್ತರ ನಾನು ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇಂತ ಕಿತ್ತೋದ್ ನನ್ನ ಮಕ್ಕಳಿಗೆ ಯಾವ ರೀತಿ ಶಿಕ್ಷೆ ಆಗ್ಬೇಕು ಅಂತ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ. ಸಮಾಜದಲ್ಲಿ ಆಗ್ತಿರೋ ವೈರಲ್ ವಿಚಾರಗಳ ಬಗ್ಗೆ, ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ಆಳವಾಗಿದ್ದು ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿ ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನ ಪಡೋದ್ರಲ್ಲಿ ನಾನು ಯಾವತ್ತೂ ನಿಮ್ ಮುಂದೆ ಇರ್ತೀನಿ. ನಿಮ್ಮ ಅಂಗೈಲಿರೋ ಮೊಬೈಲ್ಗೆ ನನ್ನ ವಿಡಿಯೋ ತರಬೇಕು ಅಂತ ಹೇಳಿದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗಲೇ ಇರುವ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಮೂಲಕ ನಿಮ್ಮವರೆಗೂ ತಲುಪಬಹುದು. ತಡ ಮಾಡದೆ ವಿಡಿಯೋ ಒಳಗೋಣ. ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಡನ್ ಬನ್ನಿ. ಆಂಧ್ರ ಪ್ರದೇಶದ ನಾಗರ ಕರ್ನೂಲು ಜಿಲ್ಲೆಯ ಉರ್ಕೊಂಡಪೇಟೆ ಅನ್ನೋ ಒಂದು ಗ್ರಾಮದ ಸಮೀಪದಲ್ಲಿ ಪ್ರಚಂಡವಾದ ಪ್ರಸಿದ್ಧವಾದ ಹನುಮನ ಒಂದು ದೇವಾಲಯ. ಈ ದೇವಸ್ಥಾನದಲ್ಲಿ ಪ್ರತಿ ಶನಿವಾರ ವಿಜೃಂಭಣೆಯಿಂದ ಪೂಜೆ ಪುನಸ್ಕಾರ ಭಜನೆ ನಡೀತಾ ಇರುತ್ತೆ. ನಡೆದ ಪ್ರತಿ ಸಲ ತುಂಬಾ ಜನ ಭಕ್ತಾದಿಗಳು ಅಲ್ಲಿ ಬರ್ತಾರೆ. ತುಂಬಾ ಜನ ಪೂರ್ತಿ ರಾತ್ರಿ ಆ ಪೂಜೆ ಪುನಸ್ಕಾರದಲ್ಲಿ ಕೂಡ ಕಳೀತಾರೆ. ಕಳೆದ ಮಾರ್ಚ್ 29ನೇ ತಾರೀಕು ಒಬ್ಬ ಯುವತಿ ತನ್ನ ಸಂಬಂಧಿಕನ ಜೊತೆಗೂಡಿ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಅವರ ಉದ್ದೇಶ ಕೂಡ ಪೂರ್ತಿ ರಾತ್ರಿ ಅಲ್ಲೇ ಇರಬೇಕು ಅನ್ನೋ ಉದ್ದೇಶ ಆಗಿತ್ತು. ದೇವಸ್ಥಾನಕ್ಕೆ ಹೋದ ಅವರು ಪೂಜೆ ಪುನಸ್ಕಾರ ಭಜನೆಯಲ್ಲಿ ಭಾಗವಹಿಸ್ತಾರೆ. ಸತತವಾಗಿ 2-3 ಗಂಟೆಗಳು ಪೂಜೆಯಲ್ಲಿ ಭಾಗವಹಿಸಿದ ನಂತರ ಸುಮಾರು ಒಂದು 10:30-11 ಗಂಟೆ ಸಮಯದಲ್ಲಿ ಅವರಿಗೆ ವಾಶ್ರೂಮ್ ಹೋಗ್ಬೇಕನ್ನಿಸ್ತೋ, ಇಲ್ಲ ಅಂತ ಹೇಳಿದ್ರೆ ಬೇಸಿಗೆ ಕಾಲ ಅಲ್ವಾ, ಗಾಳಿಯ ವಾತಾವರಣಕ್ಕೆ ಹೋಗ್ಬೇಕನ್ನಿಸ್ತೋ ಗೊತ್ತಿಲ್ಲ, ಇಬ್ರು ಎದ್ದು ಆಚೆಗೆ ಬರ್ತಾರೆ. ದೇವಸ್ಥಾನದಿಂದ ಆಚೆ ಬಂದು ಹಿಂಭಾಗಕ್ಕೆ ಹೋಗ್ತಾರೆ. ಅದು ನಿಗೂಢವಾದ ನಿರ್ಜನವಾದ ಪ್ರದೇಶ. 100-200 ಮೀಟರ್ ಅಷ್ಟು ಒಳಗಡೆ ಹೋಗ್ತಾರೆ. ಅವ್ರು ಹೋಗೋದನ್ನ ನೋಡಿದ್ದು ಅದೇ ದೇವಸ್ಥಾನದಲ್ಲಿ ಭೋಜನ ಶಾಲೆ ಕುಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋ ಒಬ್ಬ ಕಿಡಿಗೇಡಿ ವ್ಯಕ್ತಿಯಲ್ಲ, ಒಬ್ಬ ಕಿಡಿಗೇಡಿ. ನೆನ್ಪಿಟ್ಕೊಳ್ಳಿ ಇವನ್ನ ತುಂಬಾ ಚೆನ್ನಾಗಿ. ಈ ಕಿಡಿಗೇಡಿ ಏನ್ ಮಾಡ್ತಾನೆ, ಅವ್ರು ಹೋಗಿದ್ದನ್ನ ನೋಡ್ಬಿಟ್ಟು ಅವ್ರ ಸ್ನೇಹಿತರಿಗೆ ಕಾಲ್ ಮಾಡ್ತಾನೆ. 3 ಜನಕ್ಕೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿದ ಒಂದು 5 ನಿಮಿಷದಲ್ಲಿ ಅವ್ರು ಸ್ಪಾಟ್ಗೆ ಬರ್ತಾರೆ. ಸ್ಪಾಟ್ಗೆ ಬಂದ್ಬಿಟ್ಟು ಅವ್ರು ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಇವರ ಕೆಲಸ ಏನಾಗಿರುತ್ತೆ ಅಂತ ಹೇಳಿದ್ರೆ, ದೇವಸ್ಥಾನದಲ್ಲಿ ಆ ಭೋಜನ ಶಾಲಾ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಕುಕಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾನಲ್ವ ಕಿಡಿಗೇಡಿ, ಅವಂದು ಅದೇ ಕೆಲಸ. ದೇವಸ್ಥಾನಕ್ಕೆ ಯಾರು ಬರ್ತಾರೆ, ಒಬ್ಬಂಟಿಯಾಗಿ ಯಾರು ಆಚೆಗೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಊರಿಂದ ಆಚೆಗಿರೋ ಒಂದು ದೇವಸ್ಥಾನ, ಆ ದೇವಸ್ಥಾನದ ಹಿಂಭಾಗದಲ್ಲಿ ನಿರ್ಜನವಾದ ಪ್ರದೇಶ, ಯಾವುದೇ ರೀತಿಯ ಒಂದು ಜನಸಂಚಾರ ಇರುವುದಿಲ್ಲ. ಆ ಒಂದು ಸ್ಥಳಕ್ಕೆ ಯಾರಾದ್ರೂ ಭೇಟಿ ಕೊಟ್ಟಾಗ ಅವ್ರನ್ನ ಈಸಿಯಾಗಿ ಸ್ಕ್ಯಾನ್ ಮಾಡಬಹುದು ಅನ್ನೋ ಉದ್ದೇಶದಿಂದ ಆ ಸ್ಥಳಕ್ಕೆ ಯಾರಾದ್ರೂ ಹೋಗ್ಲಿ ಅವ್ರು ಹಿಂಬಾಲಿಸ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಅವ್ರ ಹತ್ರ ಇರೋ ದುಡ್ಡು, ಮೊಬೈಲ್ಸ್, ಒಡವೆ ಕಿತ್ಕೊಂತ ಇರ್ತಾರೆ. ಈ ರೀತಿ ತುಂಬಾ ಕೆಲಸ ಹಿಂದೆ ಕೂಡ ಮಾಡಿದ್ದಾರೆ. ತುಂಬಾ ಜನ ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ಮಾನ ಮರ್ಯಾದೆ ಆಗುತ್ತೆ, ಇಮೇಜ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಉದ್ದೇಶದಿಂದ ತುಂಬಾ ಜನ ಕಂಪ್ಲೇಂಟ್ ಕೂಡ ಕೊಟ್ಟಿರಲ್ಲ. ಆ ಒಂದು ರೀಸನ್ ಇಂದ ಅವ್ರದ್ದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಇವರು ಒಬ್ಬ ಹೆಣ್ಣು, ಇವರ ಸಂಬಂಧಿಕ ಆತರ ಹಿಂದೆ ಹೋಗಿದ ತಕ್ಷಣ ಇವ್ನು ಹಿಂಬಾಲಿಸ್ಕೊಂಡು 4 ಜನ ಹೋಗ್ತಾರೆ. 4 ಜನ ಹೋಗ್ಬಿಟ್ಟು ಅವನ್ನ ಸುತ್ತೋಡ್ಬಿಟ್ಟು ವಿಚಾರ ಕೇಳ್ತಾರೆ. ನೀವ್ ಯಾರು ಅಂತ ಕೇಳಿದಾಗ ಅವರು ಗಂಡ ಹೆಂಡತಿ ಅಲ್ಲ ಅನ್ನೋ ವಿಚಾರ ಅವ್ರಿಗೆ ಗೊತ್ತಾಗುತ್ತೆ. ಈ ವಿಚಾರ ಗೊತ್ತಾಗಿದ ತಕ್ಷಣ 4 ಜನ ಇರ್ತಾರಲ್ವಾ, ಇನ್ನೊಬ್ಬ 3 ಜನಕ್ಕೆ ಫೋನ್ ಮಾಡಿ ಕರ್ಸ್ಕೊಂತಾರೆ. ಅವರು ಕೂಡ ವಿತಿನ್ ಒಂದು 5 ಮಿನಿಟ್ಸ್ ಅಲ್ಲಿ ಇರ್ತಾರೆ. ಅವ್ರು ಚೆನ್ನಾಗಿ ಹೊಡೆದು ಬಡ್ದು ಆ ಸಂಬಂಧಿಕ ಇರ್ತಾರಲ್ವಾ, ಆ ಗಂಡು ಆ ಸಂಬಂಧಿಕನ ಅವ್ರು ಮರಕ್ಕೆ ಕಟ್ಟಾಕ್ತಾರೆ. ಮರಕ್ಕೆ ಕಟ್ಟಾಕ್ಬಿಟ್ಟು ಬಾಯೊಳಗಡೆ ಬಟ್ಟೆ ಹಾಕ್ತಾರೆ. ಆ ಹೊಡೆಯೋ ಟೈಮಲ್ಲಿ ಕಿರ್ಚಾಡಿದ್ರು, ಅರ್ಚಾಡಿದ್ರು, ಯಾವುದೇ ರೀತಿ ಶಬ್ದ ದೇವಸ್ಥಾನದಲ್ಲಿರೋ ಭಕ್ತಾದಿಗಳಿಗಾಗಿರ್ಬೋದು, ಅಲ್ಲಿ ಸುತ್ತಮುತ್ತ ಇರೋ ಜನಗಳಿಗೆ ಯಾರಿಗೂ ಕೇಳಿಸಲ್ಲ. ಬಿಕಾಸ್ ಅಲ್ಲಿ ಭಜನೆ ಪೂಜೆ ಪುನಸ್ಕಾರ ನಡೀತಾ ಇರುತ್ತೆ. ಮೋರೆವರು ಅಲ್ಲಿ ಒಂದು ಮೈಕ್ ಸೆಟ್ ಕೂಡ ಇಕ್ಕಿರ್ತಾರೆ. ಆ ಒಂದು ಶಬ್ದದಿಂದ ಇವ್ರು ಏನೇ ಮಾಡೋದು ಇಲ್ಲಿ ಶಬ್ದ ಕೇಳಿಸ್ತಿರಲ್ಲ. ಅದು ಒಂದು ಅಡ್ವಾಂಟೇಜ್ ತಗೊಂಡು 7 ಜನನು ಪಾಪ ಆ ಹೆಣ್ಣು ಎಷ್ಟೇ ಕೇಳ್ಕೊಂಡ್ರು, ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಅವ್ರ ಮಾತು ಕೇಳಿದ್ರೆ ಅವನ್ನ ಸಾಮೂಹಿಕ ಅತ್ಯಾಚಾರ ಮಾಡ್ತಾರೆ. ಒಬ್ರಾದ್ಮೇಲೆ ಒಬ್ರು ಸುಮಾರು 3-4 ಗಂಟೆಗಳ ಕಾಲ ಸತತವಾಗಿ ಮಲ್ಟಿಪಲ್ ಟೈಮ್ಸ್ ಅವನ್ನ ಅತ್ಯಾಚಾರ ಮಾಡ್ತಾರೆ. ಈ ಕೃತ್ಯ ನಡೆಯೋ ಸಮಯದಲ್ಲಿ ಆ ಹೆಣ್ಮಗು ಪಾಪ ನನಗೆ ದಾಹ ಆಗ್ತಿದೆ, ನೀರ್ ಬೇಕು ಅಂತ ಹೇಳಿದಾಗ ಅದರಲ್ಲಿದ್ದ ಒಬ್ಬ ಕಿಡಿಗೇಡಿ ಅವ್ರ ಬಾಯೊಳಗಡೆ ಮೂತ್ರ ವಿಸರ್ಜನೆ ಮಾಡ್ತಾನೆ. ಸುತ್ತಮುತ್ತ ಇರೋ ಇನ್ನ ಕಿಡಿಗೇಡಿಗಳು ಅವರು ಗುಟ್ಕಾ ಪಾನ್ಪರಕ ಅಲ್ಲಿ ಹಾಕಿರ್ತಾರಲ್ವಾ, ಆ ಗುಟ್ಕಾ ಪಾನ್ಪರಕನ ಅವ್ರ ಬಾಯಲ್ಲೆಲ್ಲ ಹೋಗಿದ್ದಾರೆ. ಇಷ್ಟು ವಿಕೃತವಾಗಿ ಅವ್ರಿಗೆ ಹಿಂಸೆ ಕೊಡ್ತಾರೆ ಅವತ್ತು ರಾತ್ರಿ ಪೂರ್ತಿ, ಇಡೀ ರಾತ್ರಿ ಪೂರ್ತಿ. ಸೊ ಇಷ್ಟೆಲ್ಲ ಮಾಡೋದಲ್ದಿರ ಅತ್ಯಾಚಾರ ಮಾಡುವಾಗ ವಿಡಿಯೋಸ್ ಎಲ್ಲ ಮಾಡ್ಕೊಂತಾರೆ. ಮೊಬೈಲಲ್ಲಿ ಸೆರೆ ಹಿಡಿದು ಈ ವಿಚಾರ ನೀವೇನಾದ್ರೂ ಆಚೆಗೆ ಎತ್ಕೊಂಡೋಗಿ ಹೇಳ್ಕೊಂಡ್ರೆ ಈ ವಿಡಿಯೋನ ವೈರಲ್ ಮಾಡಿ ನಿಮ್ಮ ಇಮೇಜ್ನ ಡ್ಯಾಮೇಜ್ ಮಾಡ್ತೀವಿ, ನಿಮ್ಮ ಮಾನ ಮರ್ಯಾದೆ ತೆಗಿತೀವಿ ಅಂತ ಭಯ ಇಕ್ತಾರೆ. ಭಯ ಇಟ್ಟು ಅವ್ರ ಹತ್ರ ಇರೋ ದುಡ್ಡು, ಮೊಬೈಲು, ಒಡವೆಗಳೆಲ್ಲ ಕಿತ್ಕೊಂತಾರೆ. ಸತತವಾಗಿ ಮಲ್ಟಿಪಲ್ ಟೈಮ್ಸ್ ಅತ್ಯಾಚಾರ ಮಾಡಿದ್ಮೇಲೆ ಮುಂಜಾನೆ ಟೈಮಲ್ಲಿ ಅವ್ರು ಹೊರಟೋಗ್ತಾರೆ. ಪಾಪ ಇಡೀ ರಾತ್ರಿ ಆ ಸಂಬಂಧಿಕ ಹಳಕ್ಕಾಗ್ದಿರಾ, ಬಿಡ್ಸಕ್ಕಾಗ್ದಿರಾ, ಕಿರ್ಚಾಕಾಗ್ದಿರಾ. ಇಲ್ಲಿ ಒಂದು ಒಳ್ಳೆ ವಿಚಾರ ಏನು ಅಂತ ಹೇಳಿದ್ರೆ, 7 ಜನ ಸತತವಾಗಿ ಅತ್ಯಾಚಾರ ಮಾಡಿದ್ರು ಆ ಹೆಣ್ಣಿಗೆ ಪ್ರಾಣಿ ಹಾನಿಕರ ಆಗಿರಲ್ಲ. ಅದೊಂದು ಮಾತ್ರ ಒಳ್ಳೆ ವಿಚಾರ. ಸೊ ಅವರೆಲ್ಲ ಹೊರಟೋದ್ಮೇಲೆ
ಈ ಎಣ್ಣೆ ಎದ್ದೋಗಿ ಆ ಸಂಬಂಧಿಕರನ್ನ ಕಟ್ಟಾಕಿರೋ ಕಟ್ಟೆನೆಲ್ಲ ಬಿಚ್ಚಿಬಿಟ್ಟು ಅಲ್ಲಿಂದ ಮುಂದೆ ಬರ್ತಾರೆ. ಅಲ್ಲಿ ಬರೋವಾಗ್ಲೇ ಅವ್ರು ಡಿಸೈಡ್ ಆಗ್ತಾರೆ ಈ ವಿಚಾರನ ಎಲ್ಲೂ ಹೇಳೋದು ಬೇಡ, ನಾವು ಹೇಳಿದ್ರೆ ಸಂಬಂಧಿಕರ ಹತ್ರ ನಮ್ಮ ಮರ್ಯಾದೆ ಹೋಗುತ್ತೆ. ಆ ಒಂದು ವಿಚಾರದಿಂದ ಸೊಸೈಟಿಯಲ್ಲಿ ನಮಗೆ ರೆಸ್ಪೆಕ್ಟ್ ಇಲ್ಲ ಅನ್ನೋ ಉದ್ದೇಶದಿಂದ ಯಾರಿಗೂ ಹೇಳಲ್ಲ ಅಂತ ಹೇಳ್ಬಿಟ್ಟು ಆ ಕ್ಷಣಕ್ಕೆ ಅವ್ರು ಡಿಸೈಡ್ ಆಗ್ಬಿಟ್ಟು ಮನೆಗೆ ಹೊರಟೋಗ್ತಾರೆ. ಈ ಕೃತ್ಯ ನಡೆದಿರೋದು ಮಾರ್ಚ್ 29ನೇ ತಾರೀಕು. ಜೊತೆಲಿದ್ದ ಸಂಬಂಧಿಕ ಮನೆಗೆ ಹೋದ್ಮೇಲೆ ಅಟ್ಲೀಸ್ಟ್ ಈ ಅತ್ಯಾಚಾರದ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಡೋದು ಬೇಡ, ಒಡವೆಗಳು ಮತ್ತೆ ದುಡ್ಡು ಹೋಗಿದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಅತ್ಯಾಚಾರ ಒಳಗಾಗಿರೋ ಹೆಂಗಸ್ನ ಕನ್ವಿನ್ಸ್ ಮಾಡ್ತಾನೆ. ಅವ್ರು ಒಪ್ಕೊಂತಾರೆ. ಮತ್ತೆ ಈ ಸಂಬಂಧಿಕ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ಉರ್ಕೊಂಡಪೇಟೆ ಅನ್ನೋ ಗ್ರಾಮದಲ್ಲಿ ನಮ್ದು ಒಡವೆ ಮತ್ತೆ ದುಡ್ಡು ಕಳ್ತನ ಆಗಿದೆ ಅಂತ ಒಂದು ಕಂಪ್ಲೇಂಟ್ ರೇಸ್ ಮಾಡ್ತಾರೆ. ಆ ಕಂಪ್ಲೇಂಟ್ ಅಲ್ಲಿ ಅತ್ಯಾಚಾರಕ್ಕೆ ಸಂಬಂಧಪಟ್ಟಿರೋ ಒಂದು ಮಾಹಿತಿ ಕೂಡ ಇರೋದಿಲ್ಲ. ಉರ್ಕೊಂಡಪೇಟೆ ಅನ್ನೋ ಗ್ರಾಮ ಸ್ವಲ್ಪ ನೋಟೆಡ್. ಆ ಒಂದು ರೀಸನ್ ಇಂದ CA ಮತ್ತೆ ಅಲ್ಲಿರೋ SI ಖುದ್ದಾಗಿ ಅವರೇ విచారణ ಮಾಡೋದಕ್ಕೆ ఆ ಒಂದು ఉర్కొండపేట ಅನ್ನೋ గ్రామకు ಹೋಗ್ತಾರೆ. టెంపుల్లో చాలా ఏళ్లుగా సంప్రదాయబద్ధంగా జరుగుతున్న అఖండ భజన అంటే రాత్రంతా శనివారం జాగారం చేసి ఉదయం భక్తులు హారతి తీసుకుని వెళ్తారు. ಗ್ರಾಮಕ್ಕೆ ಹೋಗ್ಬಿಟ್ಟು ಸುತ್ತಮುತ್ತ ಎಲ್ಲ ವಿಚಾರಿಸ್ತಾರೆ. ಆ ಸರಿಹದ್ದುಗಳಲ್ಲಿರೋ ಆ ಭಾಗದಲ್ಲಿರೋ CC ಕ್ಯಾಮೆರಾ ಫೋಟೇಜ್ನೆಲ್ಲ ಅವ್ರು ಅಬ್ಸರ್ವ್ ಮಾಡ್ತಾರೆ. ಅಲ್ಲಿ ಒಂದು ಅವ್ರಿಗೆ ದೃಶ್ಯ ಕಾಣಿಸುತ್ತೆ. ಅದೇನು ಅಂತ ಹೇಳಿದ್ರೆ, ಅತ್ಯಾಚಾರ ಮುಗ್ದಾದ ಮೇಲೆ ಇವರಿಬ್ರು ಮನೆಗೆ ವಾಪಸ್ ಆಗ್ತಿರ್ತಾರಲ್ವಾ, ಆ ದಾರಿಯಲ್ಲಿ ದೇವಸ್ಥಾನದಲ್ಲಿ ಕೆಲಸ ಮಾಡ್ತಿರ್ತಾನಲ್ವ ಒಬ್ಬ ಕಿಡಿಗೇಡಿ, ಅವನು ಇನ್ನೊಂದ್ಸಲ ಅವನ ಮೀಟ್ ಆಗಿ ಹೋಗ್ತಾ ಇರೋ ದಾರಿಯಲ್ಲಿ ಸಿಕ್ಕಿದಾಗ ವಿಚಾರನ ಯಾರಿಗಾದ್ರು ಹೇಳ್ಕೊಂಡ್ರೆ ವಿಡಿಯೋಸ್ನೆಲ್ಲ ವೈರಲ್ ಮಾಡ್ತೀನಿ ಅಂತ ಒಂದು ವಾರ್ನ್ ಮಾಡ್ತಿರ್ತಾನೆ. ಅಂತ ಒಂದು ದೃಶ್ಯನ CC ಕ್ಯಾಮೆರಾ ಫೋಟೇಜ್ ಅಲ್ಲಿ CI ಮತ್ತೆ SI ಅವರು ಅದನ್ನ ಅವ್ರು ನೋಡ್ತಾರೆ. ಸೊ ಅದ್ ನೋಡಿದ ತಕ್ಷಣ ಅವ್ರಿಗೆ ಒಂದು ಡೌಟ್ ಬರುತ್ತೆ. ಸೊ ಮತ್ತೆ ಇನ್ನೊಂದ್ಸಲ ಕಂಪ್ಲೇಂಟ್ ಕೊಟ್ಟಿರೋ ಸಂಬಂಧಿಕನ ಕಳಿಸ್ಬಿಟ್ಟು ವಿಚಾರ ಏನಾಗಿದೆ ಪರ್ಫೆಕ್ಟ್ ಆಗಿ 100% ಅಲ್ಲಿ ಏನಾಯ್ತು ಸೂಕ್ಷ್ಮವಾಗಿ ಹೇಳಪ್ಪ, ನಿಮ್ ಹಿಂದೆ ನಾವ್ ಇದೀವಿ ಅನ್ನೋ ಒಂದು ಧೈರ್ಯ ತುಂಬಿದಾಗ ಸೊ ಆ ಒಂದು ಸಂಬಂಧಿಕ ನಡೆದಿರೋ ವಿಚಾರ, ದೇವಸ್ಥಾನಕ್ಕೆ ಹೋಗಿದ್ದು 7 ಜನ ವಿಕೃತ ಕಾಮಿಗಳು ಈ ತರ ಅತ್ಯಾಚಾರ ಮಾಡಿದ್ದು, ದುಡ್ಡು ಒಡವೆ ಮೊಬೈಲ್ಸ್ ಎಲ್ಲ ಕಿತ್ಕೊಂಡಿದ್ದು, ಪ್ರತಿಯೊಂದು ಪಿನ್ ಟು ಪಿನ್ ಅವ್ರಿಗೆ ಹೇಳ್ತಾರೆ. ವಿಚಾರ ಗೊತ್ತಾಗಿದ ತಕ್ಷಣ ವಿತಿನ್ 24 hours ಅಲ್ಲಿ 4 ಜನ ಅತ್ಯಾಚಾರ ಮಾಡಿರೋ ಕಿಡಿಗಳನ್ನ ಸೆರೆ ಹಿಡಿತಾರೆ. ಸ್ಪೆಷಲ್ ಫೋಕಸ್ ಹಾಕಿ ಈ ಕೇಸ್ ಮೇಲೆ ಅವರು ತುಂಬಾ ತನಿಖೆ ಮಾಡಿದ್ಮೇಲೆ ಆ 3 ಜನ ಕೂಡ ಸಿಕ್ಕಾಕೊಂತಾರೆ. ಈ ಕೃತ್ಯ ಮಾಡಿರೋ 7 ಜನದಲ್ಲಿ ಸುಮಾರು 2 ಮದುವೆ ಆಗಿರುತ್ತೆ, 5 ಜನಕ್ಕೆ ಮದುವೆ ಆಗಿರೋದಿಲ್ಲ. ಸೊ ಇದರಲ್ಲಿ ಒಬ್ಬ ಮಾತ್ರ ಮುಸಲ್ಮಾನ್ ಆಗಿರ್ತಾನೆ. ಇನ್ನು ಮಿಕ್ಕಿರೋ 6 ಜನ ಕೂಡ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿರೋ ಒಬ್ಬ ವ್ಯಕ್ತಿಗಳು. ಈ 7 ಜನ ಜೊತೆಗೆ ಇನ್ನ 3 ಜನ ಬರ್ತಿದ್ರು, ಅವರು ಹನುಮಾನ್ ಮಾಲೆಯಲ್ಲಿ ಇರ್ತಾರೆ. ಸೊ ಆ ಒಂದು ಕಾರಣದಿಂದ ಅತ್ಯ ವಿಚಾರಕ್ಕೆ ಬಂದಿರೋದಿಲ್ಲ. ಇದಕ್ಕೂ ಮುಂದೆ ನಡೆದಿರುತ್ತಲ್ವಾ ಆ ಕೆಲವೊಂದು ಆ ಕೃತ್ಯಗಳಲ್ಲಿ ಅವರ ಸಮಪಾಲ್ ಕೂಡ ಇರುತ್ತೆ. ಈ ಸಮುದಾಯದ ವರ್ಗದವ್ರಿಗೆ ಇವ್ರ ಮೇಲೆ ದೊಡ್ಡ ತಲೆ ಒಂದಿರುತ್ತೆ. ಅವರು ಎಂತ ಕಿತ್ತೋದ್ ಕೆಲಸಗಳು ಇವ್ರು ಮಾಡಿದ್ರು ಅವ್ರನ್ನ ಒಳಗಡೆ ಹೋದ್ ಆಚೆ ಕರ್ಕೊಂಡ್ಬಂದು ಅವ್ರು ಸಪೋರ್ಟ್ ಮಾಡೋದಕ್ಕೆ ಮೇಲೆ ಒಬ್ಬ ಇರ್ತಾನೆ. ಅವ್ರು ಕೂಡ ಒಂದು ಚಿಲ್ಲರೆ ಕಾಸಿಗೆ ಆಸೆ ಬಿದ್ದು 7 ಜನ ಏನ್ ಮಾಡಕ್ಕಾದ್ರೂ ನಿಂದೆ ಹೋಗಲ್ಲ ಅಂತ ಒಂದು ಮೂರ್ಖರು ಕಿಡಿಗೇಡರು ಕಿತ್ತೋದನ್ ಮಕ್ಳು ಇವರು. ನಮ್ಮ ಪ್ರಕಾರ ಹೇಳೋದಂತ ಹೇಳಿದ್ರೆ ಈ 7 ಜನಕ್ಕೆ ಈ ಅತ್ಯಾಚಾರದಲ್ಲಿ ಪಾಲ್ಗೊಂಡಿಲ್ಲ, ಆದ್ರೂ 3 ಜನ ಇದ್ರಲ್ಲ ಬೇರೆ ಒಂದು ಅತ್ಯಾಚಾರ ಪಾಲ್ಗೊಂಡಿರ್ತಾರಲ್ಲ ಆ 3 ಜನ ಎಲ್ಲರ ಮೇಲೆ ಇರೋ ಇನ್ನೊಂದು ದೊಡ್ಡ ತಲೆ. ಇಷ್ಟು ಜನಕ್ಕೂ ಸೇರಿ ಅವರ ಮೂತ್ರ ವಿಸರ್ಜನೆ ಮಾಡ್ತಾರಲ್ವಾ, ಅದಕ್ಕೆ ಕರೆಂಟ್ ಹಾಕ್ಬಿಟ್ಟು ಅವ್ರ ಅಂಗಾಂಗ ನಾಶ ಮಾಡ್ಬೇಕು. ಆವಾಗ್ಲಾದ್ರೂ ಇವ್ರು ಬುದ್ಧಿ ಬರುತ್ತೇನೆ ಗೊತ್ತಿಲ್ಲ. ಸೊ ಈಗ 7 ಜನನು ಸಿಕ್ಕಾಕೊಂಡಿದ್ದಾರೆ, ಪೊಲೀಸ್ ಸ್ಟೇಷನ್ ಅಲ್ಲಿ ಎತ್ಕೊಂಡು ಇಕ್ಕಿದ್ದಾರೆ, ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ಟೈಮ್ ಊಟ ಕೊಡ್ತಿದ್ದಾರೆ. ಈ ಒಂದು ಕೇಸಲ್ಲಿ ಒಳಗಡೆ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಬೇಲೆ ಬರುತ್ತೆ, ಮತ್ತೆ ಆಚೆಗೆ ಬರ್ತಾರೆ. ಆ ನೋವು ಇರೋವರೆಗೂ ಮಾತ್ರ ಅವ್ರು ಸುಮ್ಮನೆ ಇರ್ತಾರೆ. ಆ ನೋವು ಹೋಯ್ತು ಅಂತ ಹೇಳಿದ್ರೆ ಮತ್ತೆ ಯಥಾಸ್ಥಿತಿಗೆ ಬರ್ತಾರೆ. ಸೊ ಇಂಥವ್ರನ್ನ ಸುಮ್ಮನೆ ಬಿಡ್ಬಾರ್ದು. ಉತ್ತರ ಪ್ರದೇಶ ಗೌರ್ಮೆಂಟ್ ಅಲ್ಲಿ ಆದಿತ್ಯನಾಥ್ ಅವರು ತಗೊಳ್ಳೋ ಕಟ್ಟುನಿಟ್ಟಿನ ನಿರ್ಧಾರಗಳಿಗೆ ಇವರು ಭಯ ಬೀಳ್ತಾರೆ. ಇಂಥ ಒಂದು ಕಾಮುಕರು, ಇಂಥ ಒಂದು ಕಿಡಿಗೇಡಿಗಳಲ್ಲಿ ಅಲ್ಲಿರೋ ಒಂದು ಕಾಮುಕರಿಗೆ ಏನಾದ್ರು ಅತ್ಯಾಚಾರ ಮಾಡ್ಬೇಕು ಅನ್ನೋ ಒಂದು ಭಾವನೆ ಮನಸ್ಸಲ್ಲಿ ಬಂದ್ರೆ ಮೊದಲು ಅವ್ರ ಕಣ್ಮುಂದಿಗೆ ಒಂದು JCB ಬರುತ್ತೆ, ಅವ್ರ ಕಿವಿಗೆ ಎನ್ಕೌಂಟರ್ ಅನ್ನೋ ಒಂದು ಸ್ಲೋಗನ್ ಕೇಳಿಸುತ್ತೆ. ಆ ರೀತಿ ಭಯ ಹಾಕಿದ್ದಾರೆ. ಆದಿತ್ಯನಾಥ್ ಅವರು 2017ರಲ್ಲಿ ರೂಲಿಂಗ್ ಸ್ಟಾರ್ಟ್ ಮಾಡ್ತಾರೆ, ಮುಖ್ಯಮಂತ್ರಿ ಆಗಿ ಪಟ್ಟ ಸ್ವೀಕಾರ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ ಉತ್ತರ ಪ್ರದೇಶದಲ್ಲಿ 29% ಮರ್ಡರ್ ಕೇಸಸ್ ಕಡಿಮೆ ಆಗಿದೆ, 70% ಅಷ್ಟು ಕಳ್ತನ ಕೇಸಸ್ ಕಡಿಮೆ ಆಗಿದೆ, 35% ಕಳ್ತನ ಕೇಸಸ್ ಕಡಿಮೆ ಆಗಿದೆ, 52% ಅತ್ಯಾಚಾರ ಕೇಸಸ್ ಕಡಿಮೆ ಆಗಿದೆ. ಅಷ್ಟು ಸ್ಟ್ರಿಕ್ಟ್ ಆಗಿ ಅವ್ರು ಆಕ್ಷನ್ ತಗೊಂತಾರೆ. ಅದಕ್ಕೆ ಅಲ್ಲಿ ಭಯ ಬೀಳ್ತಿದ್ದಾರೆ. ಆ ಒಂದು ಗೌರ್ಮೆಂಟ್ ನ ಬೇರೆ ವಿಚಾರಗಳಲ್ಲಿ ತಗೊಂತಾರ ಇಲ್ಲ ಅನ್ನೋದು ಅವ್ರ ಸಂಬಂಧಪಟ್ಟಿರೋದು. ಆದ್ರೆ ಇಂಥ ಒಂದು ಕಿಡಿಗೇಡಿ ಈ ತರ ಸಾಮೂಹಿಕ ಅತ್ಯಾಚಾರ, ಈ ತರ ಒಂದು ರೇಪ್ ಕೇಸಸ್, ಈ ತರ ಹೆಣ್ಮಕ್ಳು ಸಂಬಂಧಪಟ್ಟಿರೋ ವಿಚಾರದಲ್ಲಿ ಅವ್ರು ಚೂಸ್ ಮಾಡ್ತಿರೋ ಪ್ರತಿ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ರಾಜ್ಯನೂ ಚೂಸ್ ಮಾಡ್ಬೇಕು. ಆವಾಗ ಅದು ಇಂಥ ನನ್ನ ಮಕ್ಕಳಿಗೆ ಬುದ್ಧಿ ಬರುತ್ತೆ ಗೊತ್ತಿಲ್ಲ. ಆಕ್ಚುಲಿ ನಮ್ಮ ದೇಶದಲ್ಲಿ ಈ ದಿನಕ್ಕೆ ನಮ್ಮ ದೇಶದಲ್ಲಿ ಕಿವಿ ಕೇಳಿಸ್ದಿರೋದು, ಕಣ್ಣಿಗೆ ಕಾಣಿಸ್ದಿರೋದು, ಎಣಿಸಲಾರದಷ್ಟು ಕೇಸಸ್ ಈ ತರ ತುಂಬಾನೇ ನಡೀತಾನೆ ಇದಾವೆ. ಆದ್ರೆ ಬೆಳವಣಿಗೆಯಷ್ಟು ಕೇಸುಗಳು ಮಾತ್ರ ನಮ್ಮ ಕಣ್ಮುಂದೆ ಬರ್ತಿದೆ. ಇಂಥವನ್ನ ಸೆರೆ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಎತ್ಕೊಂಡು ಹೋಗಿ ಅವ್ನ ಹೊಡೆದು ಬಡ್ದು ಟೈಮ್ ಟು ಟೈಮ್ ಊಟ ಕೊಟ್ಟು ಅವ್ನ ಆ ತರ ಬಿಡೋದ್ರಿಂದ ಅವ್ರದ್ರಲ್ಲಿ ಯಾವುದೇ ರೀತಿ ಒಂದು ಬದಲಾವಣೆ ಕಾಣಿಸೋದಿಲ್ಲ. ಅವರು ಬದಲಾವಣೆ ಕಾಣಿಸ್ಬೇಕು ಅಂತ ಹೇಳಿದ್ರೆ ಈ ಕೃತ್ಯ ಯಾರು ಪಾಲ್ಗೊಳ್ತಾರೋ ಮುಖ್ಯವಾಗಿ ಯಾರು ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು. ಇಮಿಡಿಯೇಟ್ ಆಗಿ ಕೆಲವರು ಮಾಡೋರ್ಗೆ ಭಯ ಬರುತ್ತೆ. ಆವಾಗ್ಲೂ ಇಂಥ ಕೇಸಸ್ ಕಡಿಮೆ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಎಷ್ಟು ಸದ್ಯ ದಿನಗಳಲ್ಲಿ ದಿನಕ್ಕೊಂದು ಒಂದಂದ್ರೆ ಕಡಿಮೆನೆ ದಿನಕ್ಕೆ. ಹೇಳ್ತಿಲ್ವಾ, ನಮ್ಗೆ ಕಾಣಿಸ್ದಿರೋದು, ಕಿವಿ ಕೇಳಿಸಿದಷ್ಟು ತುಂಬಾ ಕೇಸಸ್ ನಡೀತಾನೆ ಇದೆ. ಬೆರಳೆಣಿಕೆ ಕೇಸಸ್ ಮಾತ್ರ ನಮ್ ಕಣ್ಮುಂದೆ ಬರ್ತಾ ಇದೆ. ಸೊ ಈ ಒಂದು ವಿಚಾರದಲ್ಲಿ
ನಾಗರ ಕರ್ನೂಲಿಗೆ ಸಂಬಂಧಪಟ್ಟಿರೋ ಈ ಒಂದು ವಿಚಾರದಲ್ಲಿ ನಾನು ಪೊಲೀಸರನ್ನ ಮೆಚ್ಚಲೇಬೇಕಾಗಿರೋ ಒಂದು ವಿಚಾರ ಏನಂತ ಹೇಳಿದ್ರೆ, ಅತ್ಯಾಚಾರಕ್ಕೆ ಒಳಗಡೆ ಆಗಿರೋ ಹೆಣ್ಮಗುನ ಎಲ್ಲಿ ಅವರು ತೋರಿಸ್ಕೊಂಡಿಲ್ಲ, ಎಲ್ಲೂ ಆಚೆಗೆ ಅವ್ರನ್ನ ರಿವೀಲ್ ಮಾಡಿಲ್ಲ ಆಫೀಸ್ನ. ಇದನ್ನ ಮಾತ್ರ ಮೆಚ್ಚಲೇಬೇಕಾಗಿರೋ ಕೆಲಸ. ಇದಕ್ಕೆ ಸಂಬಂಧಪಟ್ಟಿರೋ SP ಅವರು ಕೂಡ ಬಂದ್ಬಿಟ್ಟು ಈ ಕೇಸ್ನ ಖುದ್ದಾಗಿ ತಗೊಂಡ್ರು SI ಅವ್ರನ್ನ ಮತ್ತೆ SI ಅವ್ರನ್ನ అభినందనలు కూడా తెలిసిದ್ದಾರೆ. ఇమీడియట్ గా ఈ విక్టిమ్లు బాధితులు న్యాయం జరగాలి. అది కూడా ಪ್ರಕಾರ ಅವ್ರಿಗೆ ಈ ತರ ಟ್ರೀಟ್ಮೆಂಟ್ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಅವೆಲ್ಲ ಕೆಲಸಕ್ಕೆ ಬರಲ್ಲ. ಡೈರೆಕ್ಟ್ ಮಾಡೋ ಕೆಲಸನ ಮಾಡಿ ಅವ್ರಿಗೆ ಬರುತ್ತೆ. ಸೊ ಇಷ್ಟು ಈ ವಿಚಾರದಲ್ಲಿ ಈ ಕಿತ್ತೋದವರಿಗೆ, ಈ ಕಿಡಿಗಳಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ಕಮೆಂಟ್ ಮಾಡ್ಕೊಂಡು ತಿಳಿಸ್ಕೊಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಅಂತ ಹೇಳಿದ್ರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತಿದ್ದೀನಿ. ಇನ್ನಷ್ಟು ಸಮಾಜದಲ್ಲಿ ನಡೆಯೋ ವೈರಲ್ ವಿಚಾರಗಳ ಬಗ್ಗೆ, ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ಆಳವಾಗಿ ಮಾಹಿತಿ ತಿಳ್ಕೊಂಡು ನಿಮ್ಮ ಮುಂದೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ತರ ವಿಚಾರಗಳು ನಿಮ್ಗೆ ತಲುಪಬೇಕು ಅಂತ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ್ಲೇ ಅಲ್ವಾ ನಾನು ಅಪ್ಲೋಡ್ ಮಾಡೋ ವಿಡಿಯೋಸ್ ನೋಟಿಫಿಕೇಶನ್ ಮೂಲಕ ನಿಮ್ಮವರೆಗೂ ತಲುಪುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂತ ಅನ್ಕೊಂತಾ ಇದ್ದೀನಿ. ಈ ವಿಡಿಯೋಗೆ ಒಂದು 10 ಲೈಕ್ಸ್ ಮತ್ತೆ 5 ಸಬ್ಸ್ಕ್ರೈಬರ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ಲೈಕ್ ಕೊಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂತೀರಾ ಅಂತ ಆಶಿಸ್ತಾ ಇದ್ದೀನಿ. ಸೊ ಈ ರೀತಿ ನಿಮ್ಗೆ ಏನಾದ್ರು ಒಂದು ಉಪಯುಕ್ತವಾದ ಮಾಹಿತಿ ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇಲ್ಲ ಅಂತ ಹೇಳಿದ್ರೆ ನಂದು ಐಕಾನ್ ವೆಂಕಿ ಆನ್ಲೈನ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಒಂದು ಮಾಹಿತಿ ಬೇಕು, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು DM ಮಾಡಿ. ಖಂಡಿತ ನಿಮ್ಗೆ ಅಲ್ಲಿ ರೆಸ್ಪಾಂಡ್ ಆಗ್ತೀನಿ. ಅದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ, ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಈ ವಿಡಿಯೋ ನೋಡೋದಕ್ಕೆ ಕಾಂಪ್ಲಿಮೆಂಟರಿ ಆಗಿ ರೀಸೆಂಟ್ ಆಗಿ ಉತ್ತರ ಪ್ರದೇಶನ ಮೀರತ್ ನಲ್ಲಿ ಒಬ್ಬ ಬಾಯ್ ಫ್ರೆಂಡ್ಗೋಸ್ಕರ ಗಂಡನ್ ಕೊಲೆ ಮಾಡಿಬಿಟ್ಟು ದೇಹನ ಪೀಸ್ ಮಾಡಿ ಒಂದು ಡ್ರಮ್ ನಲ್ಲಿ ಸಿಮೆಂಟ್ ಅಲ್ಲಿ ಮೋಲ್ಡ್ ಮಾಡಿರೋ ಕೊಲೆ ಬಗ್ಗೆ ಫುಲ್ ಮಾಹಿತಿ ಇಲ್ಲಿ ಕೊಟ್ಟಿರ್ತೀನಿ. ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ, ಅದನ್ನ ನೋಡ್ಕೊಳ್ಳಿ. ಮತ್ತೆ ಇನ್ನೊಂದು, ನಮ್ಮ ಕರ್ನಾಟಕದ ದಾವಣಗೆರೆಯಲ್ಲಿ ಒಬ್ಬ ಸಾಮಾನ್ಯವಾದ ಬೇಕರಿ ಓನರ್ ಬ್ಯಾಂಕ್ ಅಲ್ಲಿ ಲೋನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ಗೆ ಕನ್ನ ಹಾಕಿ ಸುಮಾರು 13 ಕೋಟಿ ಬೆಲೆ ಬಾಳು 17.5 kg ಚಿನ್ನನ ಕಳ್ತನ ಮಾಡಿರ್ತಾನೆ. ಅದ್ರ ಬಗ್ಗೆ ಫುಲ್ ಮಾಹಿತಿ ಇಲ್ಲಿರುತ್ತೆ ನೋಡಿ. 2 ವಿಡಿಯೋಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ನೋಡಿ. ಮತ್ತೊಂದು ಟ್ರೆಂಡಿಂಗ್ ವಿಚಾರದ ಮೂಲಕ ನಿಮ್ಮ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಜೈ ಕರ್ನಾಟಕ ಮಾತೆ.